ಬಂದ್ಬಿಟ್ಟು ಟಿಂಕು ಅಂತ. ಅವನು ಯಾರು ಅಕ್ಯೂಸ್ಡ್ ಇದ್ದಾನೆ, ಅಕ್ಯೂಸ್ಡ್ ಅವರ ಜೊತೆ ಕೆಲಸ ಮಾಡ್ತಾ ಇರ್ತಾನೆ. ಅಲ್ಲೇ ಅಕ್ಯೂಸ್ಡು ಮತ್ತು ಇವ್ರಿಗೆ ಸ್ವಲ್ಪ ಹಿಂದಿನಿಂದಲೂ ಒಂಚೂರು ವಾಗ್ವಾದ ಇರುತ್ತೆ. ನಿನ್ನೆ ಅವನು ದುಡ್ಡು ಕಳ್ತನ ಮಾಡಿದ್ದಾನೆ ಅನ್ನೋ ಒಂದು ವಿಚಾರವಾಗಿ ಅವರಿಬ್ಬರಿಗೆ ಮತ್ತೊಮ್ಮೆ ವಾಗ್ವಾದ ಆಗಿ ಅಕ್ಯೂಸ್ಡು ಅವನಿಗೆ ಅದರ ಬಗ್ಗೆ ಒಂದು 2-3 ಬಾರಿ ಕೇಳಿ ಅವನಿಗೆ ಪಕ್ಕದಲ್ಲಿರೋ ಕೋಲ್ ತೊಗೊಂಡೋಗಿ ಹೊಡಿತಾನೆ. ಅವನು ಮಲ್ಟಿಪಲ್ ಟೈಮ್ಸ್ ಹೊಡೆದಾದ್ಮೇಲೆ ಇವತ್ತು ಬೆಳಗಿನ ಜಾವ ಅವನಿಗೆ ಮತ್ತೊಮ್ಮೆ ಅವನಿಗೆ ಕೈಯಲ್ಲಿ ಕಪಾಳಕ್ಕೆ ಹೊಡೆದಾಗ ಆವಾಗ ಅವನು ಇಮಿಡಿಯೇಟಾಗಿ ಕುಸಿದು ಬಿದ್ದಾಗ ಏನು ಮಾಡಬೇಕು ಅಂತ ಅಕ್ಯೂಸ್ಡಿಗೆ ಗೊತ್ತಾಗೋದು. ಅದರಿಂದ ಅವನು ಅಲ್ಲಿಂದ ಬಾಡಿನ ಗಾಡಿಯಲ್ಲಿ ಹಾಕ್ಕೊಂಡು ಅದನ್ನು ಇಲ್ಲಿಗೆ ತೊಗೊಂಡ್ಬರ್ತಾನೆ. ತೊಗೊಂಡು ಬಂದಾದಮೇಲೆ ಪೊಲೀಸರಿಗೆ ಮಾಹಿತಿ ಬರುತ್ತೆ ಈ ಥರ ಒಂದು ಘಟನೆ ನಡೆದಿದೆ ಅಂತ. ಹಾಗೆ ಪೊಲೀಸರು ಇಮಿಡಿಯೇಟಾಗಿ ಬಂದು ಇವ್ರನ್ನ ಸೆಕ್ಯೂರ್ ಮಾಡಿಕೊಂಡು, ಅಕ್ಯೂಸ್ಡ್ನ ಸೆಕ್ಯೂರ್ ಮಾಡಿಕೊಂಡು, ಈ ಸೀನ್ ಆಫ್ ಕ್ರೈಮ್ನ ಸೆಕ್ಯೂರ್ ಮಾಡಿಕೊಂಡು ಸದ್ಯಕ್ಕೆ ಆರೋಪಿಯನ್ನು ನಾವು ಇವಾಗ ನಮ್ಮ ಕಸ್ಟಡಿಯಲ್ಲಿ ಇಟ್ಕೊಂಡಿದ್ದೀವಿ. ಪ್ರಾಥಮಿಕವಾಗಿ ಇದು ಒಂದು ದುಡ್ಡಿನ ವಿಚಾರವಾಗಿಯೇ ಆಗಿರೋ ಒಂದು ಸಂಗತಿ. ಮಾಲೀಕ ಮತ್ತು ಅಲ್ಲಿ ಕೆಲಸ ಮಾಡ್ತಿದ್ದಂತಹ ಒಬ್ಬ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದಂತಹ ಜೊತೆ ನಡೆದ ವಾಗ್ವಾದ.